ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೊಂದು ದೊಡ್ಡ ಸಂಚು ನಡೀತಾ ಇದೆಯಾ? ಟ್ರಂಪ್ ಅವರನ್ನು ಅಲ್ಲಾಹುವಿನ ಶತ್ರು ಅಂತ ಬಿಂಬಿಸಲಾಗ್ತಾ ಇದೆಯಾ? ಟ್ರಂಪ್ ಶಿಯಾಗಳ ಕಣ್ಣಲ್ಲಿ ದೊಡ್ಡ ಶತ್ರುವಿನಂತೆ ಕಾಣ್ತಾ ಇದ್ದಾರಾ? ಅವರನ್ನು ಶಾಶ್ವತವಾಗಿ ಇಲ್ಲವಾಗಿಸೋದಕ್ಕೆ ಕ್ರೌಡ್ ಫಂಡಿಂಗ್ ಶುರುವಾಗಿದೆಯಾ? ಇಂಥ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನು ಹೊರಹಾಕ್ತಾ ಇರೋದು ಮಿಡ್ಲ್ ಈಸ್ಟ್ ಮೀಡಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೆಮ್ರಿ. ಇಲ್ಲಿ ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೆ ದೊಡ್ಡ ಪ್ರಮಾಣದ ಹಣ ಸಂಗ್ರಹವಾಗಿದೆ ಮತ್ತು ಫತ್ವಾ ಕೂಡ ಜಾರಿಯಾಗಿದೆ ಅನ್ನೋ ಮಾಹಿತಿಯನ್ನು ಫೌಂಡೇಶನ್ ಫಾರ್ ಡಿಫೆನ್ಸ್ ಅಂಡ್ ಡೆಮಾಕ್ರಸಿ ಅನ್ನೋ ಮತ್ತೊಂದು ಸಂಸ್ಥೆ ಹೇಳ್ತಾ ಇದೆ. ಹಾಗಾದರೆ ಟ್ರಂಪ್ ಅವರನ್ನು ಕೊಲೆ ಮಾಡಬೇಕು ಅಂತ ಅಂದುಕೊಂಡಿರೋದು ಯಾರು? ಏನದು ಸಂಚು? ಯಾಕೆಷ್ಟೊಂದು ದ್ವೇಷ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರಿಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಜಗತ್ತಿನ ಒಂದಷ್ಟು ಮತಗಳಿಗೆ ತಮ್ಮ ಜನಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬೇಕು ಮತ್ತು ಆ ಮೂಲಕ ಇಡೀ ಜಗತ್ತನ್ನು ನಾವೇ ಆಳಬೇಕು ಅನ್ನೋ ಒಂದು ಹುಚ್ಚಿದೆ. ಅದು ಇವತ್ತಲ್ಲ, ಆ ಮತಗಳು ಹುಟ್ಟಿದ ದಿನದಿಂದಲೂ ರಾಜಕೀಯ ಅಧಿಕಾರ, ಜಗತ್ತನ್ನು ಆಳುವ ಕನಸಿನ ಬೆನ್ನತ್ತಿ ವಿಪರೀತ ಪ್ರಮಾಣದ ಮತಾಂತರಗಳು, ದಾಳಿಗಳು, ಯುದ್ಧಗಳು, ಕ್ರುಸೇಡುಗಳನ್ನು ಮಾಡಿರೋ ಬಗ್ಗೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಗುತ್ತವೆ. ಹೀಗೆ ಜನಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಬೇರೆ ಮತಗಳ ಶ್ರದ್ಧೆಗಳನ್ನು ನಾಶ ಮಾಡೋದಕ್ಕೆ, ನಂಬಿಕೆಗಳನ್ನು ಮುರಿಯೋದಕ್ಕೆ, ಅನ್ಯ ಮತಗಳ ಶ್ರದ್ಧಾ ಕೇಂದ್ರಗಳನ್ನು ಡಿಫೇಮ್ ಮಾಡೋದಕ್ಕೆ, ಹೀಗೆ ನಾನಾ ಕೃತ್ಯಗಳಿಗೆ ಬಿಲಿಯಂತರ ಡಾಲರ್ ಹಣ ಕೂಡ ಹರಿದು ಬರುತ್ತೆ. ಅದಕ್ಕಾಗಿ ಕೆಲಸ ಮಾಡೋ ಸಾಕಷ್ಟು ಸಂಸ್ಥೆಗಳು, ಪ್ರಾಕ್ಸಿಗಳು, ಕ್ರಿಪ್ಟೋ ಜನ ಇವರೆಲ್ಲ ಇದ್ದಾರೆ. ಇದು ನಮಗೊಂದಷ್ಟರ ಮಟ್ಟಿಗೆ ಗೊತ್ತಿದೆ. ಇನ್ನೊಂದಷ್ಟನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದೆಲ್ಲ ಸರಿ, ಆದರೆ ಮತವನ್ನು ಉಳಿಸಿಕೊಳ್ಳುವ ಹೆಸರಲ್ಲಿ ಯಾರನ್ನ ಬೇಕಾದರೂ ಕೊಂದು ಬಿಡೋದಕ್ಕೆ ಕೂಡ ಬಹಿರಂಗವಾಗಿ ಹಣ ಸಂಗ್ರಹ ಮಾಡಲಾಗತ್ತಾ? ಅಂಥದ್ದೊಂದು ಕೆಲಸ ಈಗ ಇರಾನ್ನಿಂದ ಆರಂಭವಾಗಿದೆ ಅಂತ FDD ಹಾಗೂ ಮೆಮ್ರಿ, ಅಂದ್ರೆ ಮಿಡಲ್ ಈಸ್ಟ್ ಮೀಡಿಯಾ ರಿಸರ್ಚ್ನಂಥ ಸಂಸ್ಥೆಗಳು ಹೇಳ್ತಾ ಇವೆ. ಅಂಥದ್ದೊಂದು ಗುಂಪು ಬ್ಲಡ್ ಕ್ಯಾಬಿನೆಟ್ ಹೆಸರಲ್ಲಿ ಒಂದು ಅಭಿಯಾನವನ್ನು ಆರಂಭ ಮಾಡಿದೆ ಮತ್ತು ರಕ್ತದ ಒಡಂಬಡಿಕೆಯ ಅಂಗವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೆ ಇದುವರೆಗೆ $40.3 ಮಿಲಿಯನ್ ಹಣವನ್ನು ಸಂಗ್ರಹ ಮಾಡಲಾಗಿದೆ. ಇಲ್ಲಿ ಕ್ರೌಡ್ ಫಂಡಿಂಗ್ ಆಗಿ ಒಂದು ವೆಬ್ಸೈಟ್ ಕೂಡ ಆರಂಭ ಆಗಿದ್ದು, ಅದರಲ್ಲಿ ಟ್ರಂಪ್ ಹಾಗೂ ಸ್ನೈಪರ್ ಫೋಟೋವೊಂದನ್ನು ಹಾಕಿ ಜಗತ್ತಿನ ಶಾಶ್ವತ ಶಾಂತಿಗಾಗಿ ಅಂತ ಬರೆಯಲಾಗಿದೆ ಅನ್ನೋದನ್ನ ಫ್ಯಾಕ್ಸ್ ನ್ಯೂಸ್ ಹೇಳ್ತಾ ಇದೆ. ಹಾಗೆ ಅದರಲ್ಲಿ ನಿಮ್ಮ ಸಂಪತ್ತು ಮತ್ತು ಜೀವನದಿಂದ ಅಲ್ಲಾಹನ ಮಾರ್ಗದಲ್ಲಿ ಶ್ರಮಿಸಿ ಅನ್ನೋ ಕುರಾನಿನ ಶ್ಲೋಕವೊಂದನ್ನು ಉಲ್ಲೇಖಿಸುವ ಮೂಲಕ ಕೂಡ ಹಣವನ್ನು ದೇಣಿಗೆಯಾಗಿ ಸಂಗ್ರಹಿಸಲಾಗ್ತಾ ಇದೆ ಮತ್ತು ಜಿಹಾದ್ಗೆ ಕರೆಯನ್ನು ಕೊಡಲಾಗಿದೆ ಅಂತ ಮೆಮರಿ ಹೇಳಿದೆ. ಗೆಳೆಯರೆ, ಇಲ್ಲಿ ಟ್ರಂಪ್ ಹಾಗೂ ಇರಾನ್ ನಡುವಿನ ಸಂಬಂಧಗಳು ಚೆನ್ನಾಗಿಲ್ಲ ಅನ್ನೋದು ಹೊಸ ವಿಷಯ ಏನಲ್ಲ. ಟ್ರಂಪ್ ಮೊದಲ ಅವಧಿಯಲ್ಲೇ ಇರಾನ್ ವಿರುದ್ಧ ನಿರ್ಬಂಧಗಳನ್ನು ಹೆಚ್ಚು ಮಾಡಿದ್ರು. ಹಾಗೆ ಅಮೆರಿಕ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಮುಖ್ಯಸ್ಥ ಕಾಸಿಂ ಸುಲೇಮಾನಿಯನ್ನ ಕೊಲ್ಲಿಸಿದ ನಂತರ ಈ ದ್ವೇಷ ಮತ್ತಷ್ಟು ಹೆಚ್ಚಾಯಿತು. ಕಳೆದ ಅವಧಿಯಲ್ಲಿ, ಅಂದರೆ ಬಿಡನ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ, ಇರಾನ್ ಮತ್ತು ಅಮೆರಿಕಗಳ ನಡುವೆ ತೀರಾ ಅಂಥದ್ದೇನೂ ಆಗಲಿಲ್ಲ. ಆದರೆ ಸಂಬಂಧಗಳ ಸುಧಾರಣೆ ಕೂಡ ಆಗಲಿಲ್ಲ ಮತ್ತು ಅಮೆರಿಕದ ಒಂದಷ್ಟು ಸಚಿವರನ್ನ ಕೊಲ್ಲಿಸಿ ಬಿಡುವ ಸಂಚನ್ನ ಅವತ್ತು ಕೂಡ ಇರಾನ್ ಮಾಡಿತು ಅನ್ನೋ ಆರೋಪಗಳು ಕೇಳಿಬಂದವು. ಆದರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ. ಇನ್ನು 2ನೇ ಬಾರಿ ಮತ್ತೆ ಡೊನಾಲ್ಡ್ ಟ್ರಂಪ್ ಆರಿಸಿ ಬರೋದು ಖಚಿತವಾಗ್ತಿದ್ದಂತೆ ಟ್ರಂಪ್ ಮೇಲೆ ಅಮೆರಿಕಾದಲ್ಲೇ ಒಂದಷ್ಟು ಹತ್ಯಾಯತ್ನಗಳು ನಡೆದವು. ಟ್ರಂಪ್ ರ್ಯಾಲಿಲ್ ಅವರ ಮೇಲೆ ಗುಂಡು ಹಾರಿಸೋ ಪ್ರಯತ್ನ ಒಂದು ನಡೀತು. ಅವರ ಮನೆ ಬಳಿ ಅವರ ಮೇಲೆ ಒಂದು ಕೊಲೆ ಪ್ರಯತ್ನ ನಡೀತು. 2024ರಲ್ಲಿ ಆಸಿಫ್ ಮರ್ಚೆಂಟ್ ಅನ್ನೋ ಪಾಕಿಸ್ತಾನಿ ಪ್ರಜೆಯೊಬ್ಬನನ್ನು ಅಮೆರಿಕಾದ ಪೊಲೀಸರು ಬಂಧಿಸಿದರು. ಅವನು ಟ್ರಂಪ್ ಅವರನ್ನು ಮುಗಿಸಿಬಿಡೋ ಸಂಚಿನ ಭಾಗವಾಗಿದ್ದ ಅಂತ ಹೇಳಲಾಯಿತು. ಹಾಗೆ ಅಮೆರಿಕಾದ ಪ್ರಜೆಯೊಬ್ಬನ ಬಂಧನ ಕೂಡ ಆಯಿತು. ಅವನು ಇರಾನಿನ IRGC ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದ ಮತ್ತು ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೆ IRGC ಸುಮಾರು $5 ಲಕ್ಷ ಹಣವನ್ನು ಆಫರ್ ಮಾಡಿತ್ತು ಅನ್ನೋದು ಕೂಡ ಅಮೆರಿಕಾದ ಏಜೆನ್ಸಿಗಳ ತನಿಖೆಯಲ್ಲಿ ಗೊತ್ತಾಯಿತು. ಅಲ್ಲಿಗೆ ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೆ ಇರಾನಿನ IRGC ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ಅಮೆರಿಕ ಹೇಳೋದಕ್ಕೆ ಶುರು ಮಾಡಿತು. ಈಗ ಅದರ ಮುಂದುವರಿದ ಭಾಗವೊಂದು ಬೆಳಕಿಗೆ ಬರ್ತಾ ಇದೆ. ಟ್ರಂಪ್ ಅವರನ್ನು ಮುಗಿಸಿಬಿಡೋದಕ್ಕೆ ದೊಡ್ಡ
ದೊಡ್ಡ ಮಟ್ಟದ ಕ್ರೌಡ್ ಫಂಡಿಂಗ್ ಆರಂಭಗೊಂಡಂತೆ ಕಾಣ್ತಾ ಇದೆ. ಇನ್ನು ಈ ಕ್ರೌಡ್ ಫಂಡಿಂಗ್ ನ ಮೂಲ ಕೂಡ ಇರಾನ್. ಅಲ್ಲಿನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಬ್ರಾಡ್ಕಾಸ್ಟ್ IRIB ಅನ್ನೋ ಸರ್ಕಾರಿ ಮಾಧ್ಯಮವೊಂದರ ಮಾಜಿ ಉದ್ಯೋಗಿ ಹುಸೈನ್ ಅಬ್ಬಾಸಿಫರ್ ಅನ್ನೋನು ಈ ಫಂಡ್ ಸಂಗ್ರಹದ ಹಿಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಾತ್ರ ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಅಂಥದ್ದೇನೂ ಆಗಿಲ್ಲ, ನಾವು ಟ್ರಂಪ್ ಅವರನ್ನು ಕೊಲ್ಲಬೇಕು ಅಥವಾ ಕೊಲ್ಲಿಸಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಯಾಕೆ ಹಾಗೆ ಅಂದ್ಕೋತೀವಿ ಅಂತ ಪೆಜೆಶ್ಕಿಯಾನ್ ಕೇಳಿದ್ದಾರೆ. ಗೆಳೆಯರೆ, ಈ ಇರಾನ್ನ ಆಡಳಿತ ಇದೆಯಲ್ಲ ಅದೇ ಒಂಥರ ವಿಚಿತ್ರ. ಅಲ್ಲಿ ಎಲ್ಲವೂ ಕೂಡ ಅಧ್ಯಕ್ಷರ ಕೈಯಲ್ಲಿರೋದಿಲ್ಲ. ಅಧ್ಯಕ್ಷರಿಗೆ ಅಲ್ಲಿ ಒಂದಷ್ಟು ಅಧಿಕಾರ ಮಾತ್ರ ಇರುತ್ತೆ. ಆಂತರಿಕ ಆಡಳಿತವನ್ನು ನೋಡಿಕೊಳ್ಳುವ ಮತ್ತು ಒಂದಷ್ಟರ ಮಟ್ಟಿಗೆ ವಿದೇಶಿ ಸಂಬಂಧಗಳನ್ನು ನಿಭಾಯಿಸುವ ಅಧಿಕಾರ ಬಿಟ್ಟರೆ ಉಳಿದಂತೆ ಇರಾನಿಗೆ ಸಂಬಂಧಪಟ್ಟ ಬಹುತೇಕ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದು ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ. ಇನ್ನು ಸೇನೆಯ ವಿಷಯದಲ್ಲಿ ಕೂಡ ಅಲ್ಲಿ 2 ಪವರ್ ಸೆಂಟರ್ಗಳಿವೆ. ಇರಾನಿನ ಸಾಮಾನ್ಯ ಸೇನೆ ಅಂದರೆ ಸರ್ಕಾರದಿಂದ ನಿಯುಕ್ತಗೊಂಡ ಸೇನೆ ಅಧ್ಯಕ್ಷನ ಮಾತನ್ನು ಕೇಳುತ್ತೆ. ಆ ಸೇನೆ ಅಧ್ಯಕ್ಷನಿಗೆ ರಿಪೋರ್ಟ್ ಕೂಡ ಮಾಡಿಕೊಳ್ಳುತ್ತೆ. ಆದರೆ ಆ ಸೇನೆಯ ಅಧಿಕಾರ ತುಂಬ ಕಡಿಮೆ. ಅಲ್ಲಿ ಪವರ್ಫುಲ್ ಅನ್ಸೋದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ IRGC. ಇದರ ಉಸ್ತುವಾರಿಯನ್ನು ನೇರವಾಗಿ ಸರ್ವಾಧಿಕಾರಿ ನೋಡ್ಕೋತಾನೆ. ಈ IRGC ಅಧ್ಯಕ್ಷನಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಅಧ್ಯಕ್ಷನ ಮಾತನ್ನೋದು ಕೇಳಬೇಕು ಅಂತಲೂ ಇಲ್ಲ. ಅಲ್ಲಿ ಚುನಾಯಿತ ಅಧ್ಯಕ್ಷನ ಸ್ಥಾನಮಾನಗಳಿಗೆ ಸರಿಸಮಾನವಾಗಿ IRGCಯ ಮುಖ್ಯಸ್ಥನ ಸ್ಥಾನಮಾನಗಳು ಇರುತ್ತವೆ. ಆಡಳಿತ, ಅಧಿಕಾರ ಹಾಗೂ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟ ಅತಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಈ IRGC ಮುಖ್ಯಸ್ಥನ ಮಾತುಗಳಿಗೆ ಸ್ವಲ್ಪ ತೂಕ ಹೆಚ್ಚು. ಇನ್ನು IRGC ಅನ್ನೋದು ದೇಶದ ಒಳಗೆ, ದೇಶದ ಹೊರಗೆ ಕೂಡ ಕಾರ್ಯನಿರ್ವಹಿಸುತ್ತೆ. ಬೇಹುಗಾರಿಕೆಯನ್ನು ಇವರೇ ನೋಡ್ಕೋತಾರೆ. ನಾನಾ ದೇಶಗಳಲ್ಲಿ ಇರಾನ್ ಇಟ್ಕೊಂಡಿರೋ ಪ್ರಾಕ್ಸಿ ಪಡೆಗಳು ಕೂಡ IRGCಯ ನಿಯಂತ್ರಣದಲ್ಲಿ ಆ ದೇಶದ ಮೇರೆಗೆ ಕೆಲಸ ಮಾಡ್ತಾ ಇರ್ತವೆ. ಹೀಗಾಗಿ ಇದು ಏನು ಮಾಡುತ್ತೆ ಅನ್ನೋದು ಎಲ್ಲ ಸಂದರ್ಭಗಳಲ್ಲೂ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಗೊತ್ತಿರಲೇಬೇಕು ಅಂತೇನಿಲ್ಲ. ಸೊ ಇಲ್ಲಿ ಪೆಜೆಶ್ಕಿಯಾನ್ ಅಂಥದ್ದೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ಅಧಿಕಾರ ಕೂಡ ಎಷ್ಟು ಅಂದರೆ, ಈಗ ಇರಾನ್ನಲ್ಲಿ ಕೂತೆ ಹುಸೇನ್ ಅಬ್ಬಾಸಿಫರ್ ಟ್ರಂಪ್ ಅಂತ್ಯಕ್ಕೆ ಹಣ ಸಂಗ್ರಹ ಮಾಡ್ತಾ ಇದ್ರೂ ಕೂಡ ಅವನನ್ನು ಬಂಧಿಸುವ, ಕಾನೂನು ಕ್ರಮ ಕೈಗೊಳ್ಳುವ ಅಧಿಕಾರ ಈ ಪೆಜೆಶ್ಕಿಯಾನ್ಗಿಲ್ಲ. ಯಾಕೆಂದರೆ ಈ ಅಬ್ಬಾಸಿಫರ್ನ ಹಿಂದೆ ಇರಾನಿನ ಮೌಲ್ವಿಗಳಿದ್ದಾರೆ, ಶಿಯಾ ಮತಗುರುಗಳಿದ್ದಾರೆ. ಗೆಳೆಯರೆ, ಕಳೆದ ತಿಂಗಳು ಅಂದರೆ ಜೂನ್ 29ನೇ ತಾರೀಕು ಇರಾನಿನ ಗ್ರ್ಯಾಂಡ್ ಆಯತುಲ್ಲಾ ನಾಸಿರ್ ಮಕರಂ ಶಿರಾಜಿ ಟ್ರಂಪ್ ಒಬ್ಬ ಅಲ್ಲಾಹುವಿನ ಶತ್ರು ಅಂತ ಘೋಷಿಸಿ ಫತ್ವಾ ಕೂಡ ಜಾರಿ ಮಾಡಿದ್ದ. ಇದನ್ನು ಇನ್ನುಳಿದ 400ಕ್ಕೂ ಹೆಚ್ಚು ಶಿಯಾ ಮತಗುರುಗಳು ಬೆಂಬಲಿಸಿದರು. ಇನ್ನು ಅಜರ್ಬೈಜಾನ್ ಗಡಿಯಲ್ಲಿನ ಪ್ರದೇಶಕ್ಕೆ ಸೇರಿದ ಮತಗುರು ಒಬ್ಬ ಟ್ರಂಪ್ ತಲೆ ತಂದರೆ $1.5 ಮಿಲಿಯನ್ ಹಣವನ್ನು ನಾವೇ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾನೆ. ಹೀಗೆ ಅಲ್ಲಿನ ಶಿಯಾ ಪಂಗಡದ ಮತಗುರುಗಳು ಹೇಳಿದ ಮೇಲೆ ಅದನ್ನು ವಿರೋಧಿಸುವ ಶಕ್ತಿ ಮತ್ತು ಧೈರ್ಯ ಇರಾನಿನ ಅಧ್ಯಕ್ಷನಿಗೆ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಪೆಜೆಶ್ಕಿಯಾನ್ ಮಾತುಗಳ ಬಗ್ಗೆ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇನ್ನು ಇಂಥ ಸುಪಾರಿಗಳು, ಫತ್ವಾಗಳು ಅಲ್ಲಿ ಹೊಸವು ಕೂಡ ಅಲ್ಲ. ಈ ಹಿಂದೆ ಇರಾನ್ ಮೂಲದ ಮತೀಯ ಗುಂಪೊಂದು ಸಲ್ಮಾನ್ ರಶ್ದಿ ವಿರುದ್ಧ ಕೂಡ ಇಂಥದ್ದೇ ಒಂದು ಫತ್ವಾ ಹೊರಡಿಸಿತ್ತು. 3 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದ ರಶ್ದಿ ಅವರ ಮೇಲೆ ಸ್ಟೇಜ್ ಮೇಲೆ ಹತ್ಯಾಯತ್ನ ಆಯಿತು. ಅವರ ಕಣ್ಣು ಮತ್ತು ಕತ್ತಿಗೆ ಇರಿಯಲಾಯಿತು. ಆದರೂ ರಶ್ದಿ ಬದುಕುಳಿದ್ರು. ಆ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೆದ್ರು. ಅವತ್ತು ರಶ್ದಿ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವನಿಗೆ 25 ವರ್ಷಗಳ ಜೈಲು ಶಿಕ್ಷೆ ಕೂಡ ಆಯಿತು. ಅವನು ಕೂಡ ಇರಾನ್ ಮೂಲದ ಮತೀಯ ಸಂಘಟನೆಗಳ ಪ್ರಚೋದನೆಯ ಕಾರಣಕ್ಕೆ ಸಲ್ಮಾನ್ ರಶ್ದಿ ಅವರನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಸೊ ಇಲ್ಲಿ ಇಂಥ ಫತ್ವಾಗಳು, ಸುಪಾರಿಗಳ ಇತಿಹಾಸನೇ ಇದೆ. ಹೀಗಾಗಿ ಟ್ರಂಪ್ ವಿರುದ್ಧ ಕೂಡ ಅದೇ ಥರದ್ದೇನೋ ನಡೀತಾ ಇದೆ ಅಂತ ಸಾಕಷ್ಟು ಏಜೆನ್ಸಿಗಳು ಅನುಮಾನ ಪಡ್ತಾ ಇವೆ. ಇನ್ನು ಇಲ್ಲಿ ಯಾರು ಟ್ರಂಪ್ ಅವರನ್ನು ಮುಗಿಸ್ತಾರೋ ಅವರಿಗೆ 40 ಮಿಲಿಯನ್ ಹಣದ ಜೊತೆ ಸ್ವರ್ಗ ಮತ್ತು ಇಸ್ಲಾಮಿನ ರಕ್ಷಕ ಅನ್ನೋ ಬಿರುದುಗಳೂ ಸಿಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಈ ಬೆದರಿಕೆಗಳನ್ನು ಅಮೆರಿಕದ ಏಜೆನ್ಸಿಗಳು ತುಂಬಾನೇ ಸೀರಿಯಸ್ ಆಗಿ ತಗೊಂಡಿವೆ. ದುಷ್ಕರ್ಮಿಗಳನ್ನು ಮಟ್ಟ ಹಾಕ್ತೀವಿ ಅಂತ ಅಮೆರಿಕ ಹೇಳಿಕೊಂಡಿದೆ. ಇದು ಇರಾನಿನ ಮೇಲೆ ಮತ್ತಷ್ಟು ಸ್ಯಾಂಕ್ಷನ್ಗಳನ್ನು ವಿಧಿಸೋದಕ್ಕೆ ಕಾರಣ ಕೂಡ ಆಗಬಹುದು. ಇದು ಗೆಳೆಯರೆ, ಟ್ರಂಪ್ ಅವರನ್ನ ಮುಗಿಸೋದಕ್ಕೆ ಇರಾನ್ನಲ್ಲಿ ಹಣ ಸಂಗ್ರಹ ಆಗ್ತಾ ಇರೋದು ಮತ್ತು ಟ್ರಂಪ್ ವಿರುದ್ಧ ಹೊರಡಿಸಲಾದ ಫತ್ವಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.